ಮೀಸಲಾತಿ ಜಾರಿ ಚರ್ಚೆಗೆ ಅವಕಾಶ ಕೊಡದ ಹಿನ್ನೆಲೆಯಲ್ಲಿ ವಿಧಾನಸಭೆಯಿಂದ ಬಿಜೆಪಿ ಸದಸ್ಯರು ಸಭಾತ್ಯಾಗ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೀಸಲಾತಿ ಜಾರಿ ಚರ್ಚೆಗೆ ಯಾಕೆ ಅವಕಾಶ ಕೊಡ್ತಿಲ್ಲ ಅನ್ನುವಂಥದ್ದು ವಿಚಾರ. ಮುಖ್ಯಮಂತ್ರಿಗಳು ಕೂಡ ಏನ್ ನಿಮ್ಮನ್ನ ಕಂಡ್ರೆ ನಮಗೆ ಭಯ ಇಲ್ಲ, ನಿಮಗೆ ಮಾಡಕ್ಕಾಗದೇ ಇರೋದು ನಾವು ಮಾಡಿದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಬಟ್ ಅದಕ್ಕೆಲ್ಲ ಕಿವಿ ಕೊಟ್ಟಿಲ್ಲ. ಆಮೇಲೆ ಇದೇನು ಇವತ್ತಿನ ನಿನ್ನೆದಲ್ಲ, ಸುಮಾರು 35 ವರ್ಷ 40 ವರ್ಷಗಳಿಂದನೂ ಕೂಡ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಬಹಳ ಸುದೀರ್ಘವಾದಂತಹ ಹೋರಾಟ ನಡ್ಕೊಂಡ್ ಬಂದಿದೆ. ಈಗ ಅಲ್ಲಿ ಇದ್ದಂತ ವಿಚಾರ ಏನು ಅಂತ ಅಂದ್ರೆ ಪರಿಶಿಷ್ಟ ಓಕೆ ನೋಡಿ, ಅಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಅಲ್ಲಿಂದ ಸಭಾತ್ಯಾಗಕ್ಕೆ ಒಂದು ಸೂಚನೆ ಕೊಟ್ಟಂತ ಸಂದರ್ಭ, ಅವರು ಕರೆ ಕೊಡ್ತಾ ಇದ್ದಾಗೆ ಬಿಜೆಪಿಯ ಸದಸ್ಯರುಗಳೆಲ್ಲ ಸಭಾತ್ಯಾಗ ಮಾಡ್ತಾ ಇರುವಂತದನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ವೆರಿಫಿಕೇಶನ್ ಕೇಳ್ತೀವಿ ಅಂತೇಳಿ ಕೊಡಕ್ಕೆ ನಾವು ಹೇಳಿಕೆ ಮಾಡಕ್ಕೆ ಬಿಡ್ತಾ ಇಲ್ಲ. ಇದನ್ನ ಖಂಡಿಸಿ ನಾನು ಸಭಾತ್ಯಾಗ ಮಾಡ್ತಾ ಇದ್ದೇನೆ. ಮಾಡಬೇಡಿ ಇವ್ರೆ. ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದವರು ಮೇಲೆ ತಮ್ಮನ್ನ ಕೇಳ್ತಾ ಇದ್ರು, ಪ್ರಶ್ನೆ ಕೇಳ್ತೀವಿ, ಕ್ಲಾರಿಫಿಕೇಶನ್ ಕೇಳ್ತೀವಿ ಅಂತೇಳಿ. ಆದರೆ ವಿರೋಧ ಪಕ್ಷದ ನಾಯಕರೇ ಹೇಳಿದ ಹಾಗೆ ತಾವು ಹೇಳಿದ್ರು, ನಾವು ಹೇಳಿಕೆ ಮಾಡ್ತೀವಿ, ಕೊಡಕ್ಕೆ ನಾವು ಹೇಳಿಕೆ ಮಾಡಕ್ಕೆ ಬಿಡ್ತಾ ಇಲ್ಲ. ಇದನ್ನ ಖಂಡಿಸಿ ನಾನು ಸಭಾತ್ಯಾಗ ಮಾಡ್ತಾ ಇದ್ದೇನೆ. ಮಾಡಬೇಡಿ ಇವ್ರೆ. ಯಾಕಂದ್ರೆ ಹಿಂದೆಯಿಂದನೂ ಕೂಡ ಈ ಸಮುದಾಯ, ಲಂಬಾಣಿ ಸಮುದಾಯ, ಇವರೆಲ್ಲ ಇದ್ದಂತ 17% ಅಥವಾ ಮೀಸಲಾತಿ ಏನೇನಿತ್ತು ಅದರಲ್ಲಿ ಹೆಚ್ಚಿನ ಪಾಲನ್ನ ಪಡೆದಿದ್ದಾರೆ ಅನ್ನುವಂಥದ್ದು ಕೂಡ ಪರಿಶಿಷ್ಟ ಜಾತಿಯಲ್ಲೇ ಕೇಳ್ಬರ್ತಾ ಇದ್ದಂತ ಆರೋಪ ಕೂಡ ಆಗಿತ್ತು. ಆ ಕಾರಣಕ್ಕಾಗಿನೇ ಡಿವೈಡ್ ಮಾಡಲಾಗಿದೆ ಇರುವಂತ 101 ಜಾತಿಗಳನ್ನ ಇಂತಿಂತ ಜಾತಿಯವರು ಬಲಗೈ ಎಡಗೈ ಸ್ಪರ್ಶ ಅಂತ.